ಫಸ್ಟ್ ಇಯರ್ ಯಾವ ಸ್ಕಿಲ್ ನ ಸ್ಟಾರ್ಟ್ ಮಾಡಬೇಕು, ಯಾವ ಸ್ಕಿಲ್ ನ ಕಲಿಬೇಕು, ಪೈಥಾನ್, ಸಿ ಲ್ಯಾಂಗ್ವೇಜ್, ಯಾವ ಲ್ಯಾಂಗ್ವೇಜ್ ನ ಕಲಿಬೇಕು ಅಂತ ಇನ್ನೂ ಕನ್ಫ್ಯೂಸ್ ಆಗಿದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಯಾವ್ದು ಫಸ್ಟ್ ಸ್ಟಾರ್ಟ್ ಮಾಡಬೇಕು, ಯಾವ್ದು ಈಸಿ ಆಗಿರುತ್ತೆ ಅಂತ ಹೇಳ್ತೀನಿ. ವೆಲ್ಕಮ್ ಬ್ಯಾಕ್ ಗೈಸ್, ನೀವು ನೋಡ್ತೀರಾ ಇಂಜಿನಿಯರಿಂಗ್. ಇವತ್ತಿನ ವಿಡಿಯೋದಲ್ಲಿ ಫಸ್ಟ್ ಇಯರ್ ಅಲ್ಲಿ ಯಾವ ಸ್ಕಿಲ್ ನ ಕಲಿಬೇಕು, ಯಾವ ಸ್ಕಿಲ್ ಸ್ಟಾರ್ಟ್ ಮಾಡಿದ್ರೆ ಈಸಿ ಆಗುತ್ತೆ, ಯಾವ್ದನ್ನ ಬಿಲ್ಡ್ ಮಾಡ್ಬೋದು ಈಸಿಯಾಗಿ, ಯಾವ್ದನ್ನ ನಾವು ಈಸಿಯಾಗಿ ಕಲಿಬಹುದು, PCM ಇಂದ ಬ್ಯಾಕ್ ಗ್ರೌಂಡ್ ಬಂದಿದ್ರೆ ಯಾವ್ದು ಕಲಿಬಹುದು, ಯಾವ್ದು ಇಂಪಾರ್ಟೆಂಟ್, ಯಾವ ಲ್ಯಾಂಗ್ವೇಜ್ ಈಗ ಕಲಿಬೇಕು ಅನ್ನೋದನ್ನ ಈ ವಿಡಿಯೋ ಫುಲ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ನಾನು ಹೇಳ್ತೀನಿ ಅಂತ ಅಂದ್ರೆ, ಈಗ ನೀವು KCET ಮುಗಿದ ತಕ್ಷಣ ಏನಾದ್ರು ಈ ವಿಡಿಯೋ ನೋಡ್ತಿದ್ರೆ ಈಗಲೇ ಸ್ಟಾರ್ಟ್ ಮಾಡಿ ಸ್ಕಿಲ್ ನ, ಇಂಜಿನಿಯರಿಂಗ್ ಬರೋದಾದ್ರೆ. ಅಥವಾ ಈಗ ಏನಾದ್ರು ನೀವು ಇಂಜಿನಿಯರಿಂಗ್ ಬಂದ್ಮೇಲೆ ನೋಡ್ತಾ ಇದ್ರೆ ಈ ವಿಡಿಯೋನ, ಇಂಜಿನಿಯರಿಂಗ್ ಬಂದು ಫಸ್ಟ್ ಇಯರ್ ಆಗಿದ್ರೆ ನೀವು ಫಸ್ಟ್ ಯಾವ ಸ್ಕಿಲ್ ನ ಸ್ಟಾರ್ಟ್ ಮಾಡ್ಬೇಕು, ಯಾವ ಸ್ಕಿಲ್ ನ ಕಲಿಬೇಕು ಅಂತ ಈ ವಿಡಿಯೋದಲ್ಲಿ ಪೂರ್ತಿ ಹೇಳ್ತೀನಿ ನೋಡಿ. ಇನ್ನು ನಮ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಯಾಕಂದ್ರೆ ಇದೇ ತರ ಕ್ವಾಲಿಟಿ ಕ್ವಾಂಟಿಟಿ ಕಂಟೆಂಟ್ ಗಳು ನಮ್ಮ ಚಾನಲ್ ಬರ್ತಾ ಇರುತ್ತೆ. ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಆಗಿ, ಇಲ್ಲ ಅಂದ್ರೆ ಬೇಡ. ಈ ವಿಡಿಯೋನ ಕೊನೆವರೆಗೂ ನೋಡ್ಬಿಟ್ಟು ಫಸ್ಟ್ ಯಾವ ಸ್ಕಿಲ್ ಕಲೀರಿ ಅಂತ ಹೇಳ್ತೀನಿ ಅಂತ ಅಂದ್ರೆ, ನಾನು ಫಸ್ಟ್ ಚೂಸ್ ಮಾಡೋದು ಪೈಥಾನ್. ಯಾಕಂದ್ರೆ ಏನಕ್ಕೆ ಅಂತ ನಾನು ಹೇಳ್ತೀನಿ, ಓಕೆನಾ. ಪೈಥಾನ್ ನಾನು ಯಾಕೆ ಫಸ್ಟ್ ಚೂಸ್ ಮಾಡಿದೆ ಅಂದ್ರೆ, ನಾನು ಕಲ್ತಿದ್ ಕೂಡ ಪೈಥಾನೆ ಕೂಡ ಇನ್ನೂ ವರ್ಕ್ ಮಾಡ್ತಿದ್ದೆ. ಪೈಥಾನ್ ಮೇಲೆ ಇನ್ನೂ ಒಂದ್ ಸ್ವಲ್ಪ ಅದನ್ನ ಡೀಪ್ ಆಗಿ ಕಲಿಬೇಕು, ಆಬ್ಜೆಕ್ಟ್ ಓರಿಯೆಂಟೆಡ್ ಎಲ್ಲಾನು ಕಲಿಬೇಕು ಅಂತ ಇನ್ನೂ ವರ್ಕ್ ಮಾಡ್ತಿದ್ದೆ. ಅದ್ರ ಮೇಲೆ ಇನ್ನೂ ಮುಗ್ದಿಲ್ಲ. ಯಾಕೆಂದ್ರೆ ಸಾರಿ, ಯಾಕಂದ್ರೆ ಪೈಥಾನ್ ಯಾಕೆ ನೀವು ಫಸ್ಟ್ ಕಲೀರಿ ಅಂತ ಹೇಳ್ತೀನಿ ಅಂತ ಅಂದ್ರೆ, ಪೈಥಾನ್ ಇಂದ ಒಂದ್ ಸ್ವಲ್ಪ ನಿಮಗೆ ಅಡ್ವಾಂಟೇಜ್ ಇದೆ. ಮತ್ತೆ ಪೈಥಾನ್ ನ ನೀವು ಈಸಿಯಾಗಿ ಕಲಿಬಹುದು. ಯಾಕಂದ್ರೆ ಪೈಥಾನ್ದು ಸಿಂಟ್ಯಾಕ್ಸ್ ಈಸಿ ಇರುತ್ತೆ. ಮತ್ತೆ ನೀವು ಪೈಥಾನ್ ನ ನೀವು ಯಾವುದೇ ಬ್ಯಾಕ್ ಗ್ರೌಂಡ್ ಇಂದ ಬಂದ್ರೆ, PCMC, PCM ಯಾವ್ದ್ರಲ್ಲಾದ್ರೂ ಬಂದಿರಿ, ಬಟ್ ನೀವೇನಾದ್ರು ಸಿ ಅಥವಾ C++ ರಿಲೇಟೆಡ್ ಇದ್ದೀರಾ ಅಂತ ಅಂದ್ರೆ ಅದನ್ನು ಸ್ಟಾರ್ಟ್ ಮಾಡಬಹುದು. ಸಿ ಅಥವಾ C++. ನಿಮಗೆ ಯಾರಾದ್ರೂ ಕೋಡಿಂಗ್ ನಾಲೆಡ್ಜ್ ಬಗ್ಗೆನೆ ಗೊತ್ತಿಲ್ಲ ಅಂದ್ರೆ ಫಸ್ಟ್ ಹೋಗ್ಬಿಟ್ಟು ಪೈಥಾನ್ ನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ಯಾಕಂದ್ರೆ ಪೈಥಾನ್ ಅಲ್ಲಿ ಎಷ್ಟು ಈಸಿ ಇರುತ್ತೆ ಅಂದ್ರೆ, ಸಿಂಟ್ಯಾಕ್ಸ್ ಈಸಿ ಇರುತ್ತೆ. ಮಾಮೂಲಿ ನೀವು ಇಂಗ್ಲಿಷ್, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಏನಂತ ಅಂದ್ರೆ, ನಾನೀಗ ಹೋಗ್ಬೋದು ಏನಂತ ಕೊಡ್ತೀನಿ ಅಂತ ಅಂದ್ರೆ, ಇಲ್ಲಿ ಕೊಡ್ತೀನಿ ನಾನು ಬರೀ ಈ ತರ ಕೊಟ್ಬಿಟ್ಟು ಕೊಟ್ಟು ಏನ್ ಇದೀಯಾ ಅಂತ ಮಾಮೂಲಿ ನನ್ನ ಇಂಗ್ಲಿಷ್ ಇದು, ಓಕೆನಾ. ಈ ತರ ಕೊಟ್ರು ಈ ಪ್ರೋಗ್ರಾಮ್ ರನ್ ಆಗುತ್ತೆ. ಬೇಕಾದ್ರೆ ನಿಮಗೆ ತೋರಿಸ್ತೀನಿ, BS ಮಾಡೋದು ತೋರಿಸ್ತೀನಿ. ನೆಕ್ಸ್ಟ್ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ. ಈ ತರ ಕೊಟ್ಟರು ರನ್ ಆಗುತ್ತೆ. ಇದೇನು ಮಾಮೂಲಿ ನಮ್ ಇಂಗ್ಲಿಷ್ ಇದ್ದಂಗಿದ್ಯಾ. ಬಟ್ C++ ಎಲ್ಲ ಈ ತರ ಮಾಮೂಲಿ ಇಂಗ್ಲಿಷ್ ಕೊಡ್ಬೇಕು. ಅದ್ರಲ್ಲಿ ಸಿಂಟ್ಯಾಕ್ಸ್ ಒಂದ್ ಸ್ವಲ್ಪ ಟಫ್ ಇರುತ್ತೆ. ಈಗ ಹೇಗಿದ್ರು ಸೆಕೆಂಡ್ ಇಯರ್ ಅಲ್ಲಿ ನಿಮಗೆ ಪೈಥಾನ್ ಕೋರ್ಸ್ ಬಂದಿದೆ ಹೊಸದಾಗಿ. ಪೈಥಾನ್ ಮಾಡಿರೋದ್ರಿಂದ ನಿಮಗೆ ಪೈಥಾನ್ ರಿಲೇಟೆಡ್ ಇರುತ್ತಲ್ವಾ, ಅದಕ್ಕೋಸ್ಕರ ಪೈಥಾನ್ ಸ್ಟಾರ್ಟ್ ಮಾಡಿ. ಪೈಥಾನ್ ಕಲ್ತಾದ್ಮೇಲೆ ನೀವ್ ಏನ್ ಮಾಡ್ಬೇಕು ಅಂತ ನೋಡಿ. ಬಟ್ ಪೈಥಾನ್ ಹೆಂಗ್ ಕಲಿಬೇಕು ಅಂತಂದ್ರೆ, ಬೇಸಿಕ್ ಕಲ್ತ್ರೆ ಸಾಕಾಗ. ಅದನ್ನ ಇಂಟರ್ಮೀಡಿಯೇಟ್ ಅದ್ರದ್ದು ಫುಲ್ ಆಬ್ಜೆಕ್ಟ್ ಓರಿಯೆಂಟೆಡ್ ಅದೆಲ್ಲ ಕಲ್ತ್ರೆ ಮಾತ್ರ ನಿಮಗೆ ಪೈಥಾನ್ ಲ್ಯಾಂಗ್ವೇಜ್ ಕಲ್ತಿದೀನಿ ಫುಲ್ ಅನ್ಸೋದು. ಬಟ್ ನಾನು ಇದ್ರ ಮೇಲೆ ಇನ್ನೂ ವರ್ಕ್ ಮಾಡ್ತಾ ಇದ್ದೀನಿ ಫಸ್ಟ್ ಇಯರ್ ಮುಗಿದ್ರು ಕೂಡ. ಯಾಕಂದ್ರೆ ನಾನು ಫಸ್ಟ್ ಇಯರ್ ಅಲ್ಲಿ ಅಷ್ಟು ಕಲಿಯಕ್ ಆಗಿಲ್ಲ. ಆತರ ಟೈಮ್ ವೇಸ್ಟ್ ಮಾಡ್ಬಿಡಿ, ಡೈಲಿ ಕೀಪ್ ಕನ್ಸಿಸ್ಟೆಂಟ್ 1 ಗಂಟೆ ಯಾರು ವರ್ಕ್ ಮಾಡಿ. ಬಟ್ ನಾನು ಈಗ್ಲಾದ್ರೂ 1 ಅವರ್ ವರ್ಕ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ, ಮಾಡ್ತೀನಿ. ಬಟ್ ನನಗೇನು ಅಂತ ಅಂದ್ರೆ, ಫಸ್ಟ್ ಇಯರ್ ಅಲ್ಲಿ ಸುಮ್ಮನೆ ವೇಸ್ಟ್ ಮಾಡಿದೆ ಟೈಮ್ ಅನಿಸ್ತು. ಸ್ಕಿಲ್ಸ್ ಕಡೆ ಇನ್ನೂ ಫೋಕಸ್ ಮಾಡ್ಬೇಕಾಗಿತ್ತು, ಕಾಲೇಜ್ ಕಡೆನೆ ಜಾಸ್ತಿ ಫೋಕಸ್ ಮಾಡಿದೆ ಅಂತ ಅನಿಸ್ತು. ಆತರ ನೀವು ಮಾಡಕ್ ಹೋಗ್ಬಿಡಿ, ಪೈಥಾನ್ ನ ಕಲೀರಿ. ಪೈಥಾನ್ ಕಲ್ತಾದ್ಮೇಲೆ ನಿಮಗೆ ಯಾವ್ದು ಕಲಿಬೇಕು ಅಂತ ಅನ್ಸುತ್ತೆ. ಈಗ ಫಸ್ಟ್ ಇಯರ್ ಅಲ್ಲಿ ಎಲ್ಲ ಡೊಮೇನ್ ಸ್ವಲ್ಪ ನೋಡ್ಕೊಳ್ಳಿ. ಯಾಕಂದ್ರೆ ಯಾವ್ದು ಸೈಬರ್ ಸೆಕ್ಯೂರಿಟಿ ಹೆಂಗಿದೆ, AML ಹೆಂಗಿದೆ, ನನಗೆ ಯಾವ ಕೋರ್ಸ್ ತಂದ್ರೆ ಬೆಸ್ಟ್, ನನಗೆ ಯಾವ್ದ್ ಕಡೆ ಇಂಟ್ರೆಸ್ಟ್ ಇದೆ ಅದನ್ನೆಲ್ಲ ಸರ್ಚ್ ಮಾಡಿ. ಅದಾದ್ಮೇಲೆ ನಿಮಗೆ ಯಾವ ಸ್ಕಿಲ್ ಬೇಕು, ಏನ್ ಬೇಕು ಅದನ್ನ ಕಲೀರಿ, ಓಕೆನಾ. ನಾನು ಫಸ್ಟ್ ಪೈಥಾನ್ ಚೂಸ್ ಮಾಡಿದ್ಮೇಲೆ ಯಾರ್ ಚಾನಲ್ ಅಂತ ಅಂದ್ರೆ ಇಂಜಿನಿಯರಿಂಗ್ ಕನ್ನಡ. ನೀವು ಹೋಗ್ಬೇಕಾದ್ರೆ ಸರ್ಚ್ ಮಾಡಿ ನೋಡಿದ್ರೆ ಅವರು ಫುಲ್ ಕೋರ್ಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ, ಅಷ್ಟು ಚೆನ್ನಾಗಿದೆ ಕೋರ್ಸ್. ಆ ಕೋರ್ಸ್ ನ ನೋಡಿ. ಯಾಕಂದ್ರೆ ನೀವು ಪೈಥಾನ್ ಈಸಿಯಾಗಿ ಕಲಿಬಹುದು. ಕನ್ನಡದಲ್ಲಿ ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅಂದ್ರೆ ಬೆಸ್ಟ್ ಅಂತಲೇ ಹೇಳ್ಬೋದು. ಯಾಕಂದ್ರೆ ಆ ಅಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅವ್ರು. ಅವರಿಂದಲೇ ನಾನು ಕಲ್ತಿರೋದು. ನಾನೇನು ಯಾವ್ದೇ ತರ ಅವ್ರಿಗೆ ಪ್ರಮೋಷನ್ ಆತರ ಏನಿಲ್ಲ. ನನ್ಗೆ ಯಾವ್ದೇ ತರ ನಿಜವಾಗ್ಲೂ ಆದಷ್ಟು ವಿಡಿಯೋ ಇದು ನೀವೇನಾದ್ರೂ ಅನ್ಕೊಳ್ಳಿ, ನೀವ್ ಹೆಂಗಾರ ಅನ್ಕೊಳ್ಳಿ. ಬಟ್ ನಿಜವಾಗ್ಲೂ ಕೋರ್ಸ್ ಅಷ್ಟು ಚೆನ್ನಾಗಿದೆ. ನೀವು ಹೋಗ್ಬಿಟ್ಟು ಚೆಕ್ ಮಾಡಿ ಬೇಕಾದ್ರೆ. ಆಮೇಲೆ ಬೇಕಾದ್ರೆ ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಆ ಕೋರ್ಸ್ ಹೆಂಗಿದೆ ಅಂತ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಹೋಗ್ಬಿಟ್ಟು ನೀವು ಅದ್ರಲ್ಲಿ ಕಲಿಬಹುದು ಈಸಿಯಾಗಿ, ಫ್ರೀ ಆಗಿದೆ. ಪೇಡ್ ಎಲ್ಲ ತಗೊಳ್ಳೋ ಬದಲು. ಬಟ್ ನಿಮ್ಗೆ ಏನಾದ್ರು ಇಂಗ್ಲಿಷ್ ಚಾನಲ್ ಬೇಕು ಅಂದ್ರೆ ಮಾಸ್ ಚಾನಲ್ ಸಜೆಸ್ಟ್ ಮಾಡ್ತೀನಿ, ಅವರು ಫುಲ್ ಚೆನ್ನಾಗಿ ಹೇಳ್ಕೊಡ್ತಾರೆ. ಬಟ್ ನಾನು ಇಂಜಿನಿಯರಿಂಗ್ ಕನ್ನಡದಲ್ಲೇ ಮೋಸ್ಟ್ ಆಫ್ ದಿ ಪೈಥಾನ್ ಕಲ್ತಿರೋದು.
ಅಷ್ಟ್ ಚೆನ್ನಾಗ್ ಮಾಡ್ತಾರೆ, ಈಸಿಯಾಗಿ ಹೇಳ್ಕೊಡ್ತಾರೆ. ಅವ್ರು ವೆಬ್ ಡೆವಲಪ್ಮೆಂಟ್ ಅವ್ರು ಬೇರೆ ಕೈ ಮಾಡ್ಸಿದ್ದಾರೆ, ಅದು ಚೆನ್ನಾಗಿದೆ. ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ ಫ್ರೆಂಡ್ಸ್ ಯಾವ ಸ್ಕಿಲ್ ಕಲಿಬೇಕು ಅಂತ ಏನಾದ್ರು ಅವ್ರು ಇನ್ನೂ ಯೋಚನೆ ಮಾಡ್ತಾ ಇದ್ರೆ. ಇನ್ನು ನಮ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆಗಿದ್ರೆ ಇದೇ ತರ ಇಂಜಿನಿಯರಿಂಗ್ ರಿಲೇಟೆಡ್ ಟಾಪಿಕ್ಸ್ ಬರ್ತಿರಂತೆ.